ಸರ್ಕಾರಿ ಶಾಲೆಯಲ್ಲೂ ಕಂಪ್ಯೂಟರ್ ಶಿಕ್ಷಣ, ಕೀಳರಿಮೆ ಎಂಬ ಕಲ್ಪನೆಗೆ ಸಂಬರಗಿ ಶಾಲೆಯ ಡಿಜಿಟಲ್ ಉತ್ತರ. ಮಹಾನ್ ಕಾರ್ಯವನ್ನ ಹೆಜ್ಜೆ ಹೆಜ್ಜೆಗೂ ನೆನೆಸಿದ ಶಾಲಾ ಮಕ್ಕಳು. ಅರವಿಂದ್ ರವರ ಮಹಾದಾನದ ಋಣದ ಭಾರಕ್ಕೆ ಭೇಷ್ ಎಂದ ಗ್ರಾಮಸ್ಥರು. ಅರವಿಂದ ವಾಡೇಕರ್ ಅವರ ಅನುಪಸ್ಥಿತಿಯಲ್ಲಿ ತಂದೆ ಸ್ವರೂಪಿ ರಾಮು ವಾಡೇಕರ್ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶಾಲೆಯಲ್ಲಿ ಕಂಪ್ಯೂಟರ್ ವ್ಯವಸ್ಥೆಯಾಗಿದೆ. ಇದರಿಂದಾಗಿ ನಮ್ಮ ಎಲ್ಲ ಮಕ್ಕಳಿಗೆ ಬಹಳ ಸಂತೋಷವಾಗಿದೆ. ನಮ್ಮ ಎಲ್ಲ ಶಿಕ್ಷಕರ ಪರಿಶ್ರಮ, ನಮ್ಮ ಊರಿನ ಎಲ್ಲ ಜನರ ಸಹಕಾರದಿಂದ ಮಾಡಲಾಗಿದೆ. ನಮಸ್ಕಾರ ಹೇಳುತ್ತೇನೆ ನಮ್ಮೆಲ್ಲರ. ಗ್ರಾಮೀಣ ಮಕ್ಕಳಿಗೂ ಡಿಜಿಟಲ್ ಜಗತ್ತಿನ ಬಾಗಿಲು. ಇದುವರೆಗೂ ಕಂಪ್ಯೂಟರ್ ಎಂದರೆ ನಗರ ಮಕ್ಕಳಿಗೆ ಮಾತ್ರ ಸೀಮಿತ ಎನ್ನುವ ಭಾವನೆ ಇತ್ತು. ಆದರೆ ಇಂದು ಸಂಬರಗಿ ಗ್ರಾಮದ ಸರ್ಕಾರಿ ಕನ್ನಡ ಹಾಗೂ ಮರಾಠಿ ಶಾಲೆಯ ವಿದ್ಯಾರ್ಥಿಗಳು ಮೌಸ್ ಹಿಡಿದು ಕೀಬೋರ್ಡ್ ಒತ್ತಿ ಡಿಜಿಟಲ್ ಜಗತ್ತಿನ ಮೊದಲ ಹೆಜ್ಜೆ ಇಡುತ್ತಿರುವ ದೃಶ್ಯವೇ ಈ ಯೋಜನೆಯ ಮಹತ್ವವನ್ನ ಹೇಳುತ್ತದೆ. ಡಿಜಿಟಲ್ ಕೊಠಡಿಗೆ ಅದ್ಧೂರಿ ಉದ್ಘಾಟನೆ. ಶಾಲೆಯಲ್ಲಿ ಸ್ಥಾಪಿಸಲಾದ ಡಿಜಿಟಲ್ ಕೊಠಡಿಯನ್ನ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಪರಮ ಪೂಜ್ಯ ಶ್ರೀ ಸದ್ಗುರು ಕೊಂಡಿಬಾ ಮಹಾರಾಜರು ಹಾಗೂ ಸ್ಥಳೀಯ ಶಾಸಕ ರಾಜು ಕಾಗೆ ಚಿದಾನಂದ ಸವದಿ ಇವರುಗಳ ಅಮೃತ ಹಸ್ತದಿಂದ ಭರ್ಜರಿ ಉದ್ಘಾಟನೆಗೊಂಡಿತು. ಗ್ರಾಮಸ್ಥರ ಒಗ್ಗಟ್ಟು, ಶಿಕ್ಷಕರ ಶ್ರಮ, ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಈ ಸರ್ಕಾರಿ ಶಾಲೆ ಇಂದು ಗುಣಮಟ್ಟದ ಶಿಕ್ಷಣ, ತಂತ್ರಜ್ಞಾನ ಆಧಾರಿತ ಕಲಿಕೆ, ಮಕ್ಕಳಲ್ಲಿ ಆತ್ಮವಿಶ್ವಾಸ ಎಲ್ಲವನ್ನೂ ಒಂದೇ ವೇದಿಕೆಯಲ್ಲಿ ಕಾಣಸಿಗುವಂತೆ ಮಾಡಿದ ಶ್ರೇಯಸ್ಸು ಇಲ್ಲಿನ ಕಾರ್ಯಪ್ರವೃತ್ತ ಕಷ್ಟಾಳು ಶಿಕ್ಷಕರಿಗೆ ಸಲ್ಲುತ್ತದೆ.
ವೇದಿಕೆಯಲ್ಲಿ ಹೃದಯ ಸ್ಪರ್ಶಿ ಘೋಷಣೆಯ ಮೂಲಕ ಕಾರ್ಯಕ್ರಮದ ವೇಳೆ ಉಪನ್ಯಾಸಕರಾಗಿ ಆಗಮಿಸಿದ್ದ ಈ ಶಾಲೆಯ ಮಾಜಿ ವಿದ್ಯಾರ್ಥಿ ಪಾಂಡುರಂಗ ವೈ ಕೋಳಿ ಅವರು ಮಾಡಿದ ಘೋಷಣೆ ಎಲ್ಲರ ಮನಮುಟ್ಟಿ ಕಣ್ಣು ಒದ್ದೆಯಾಗುವಂತೆ ಮಾಡಿತು. ಸ್ಥಳದಲ್ಲೇ 25,000 ರೂಪಾಯಿ ನಗದು ದೇಣಿಗೆ ಹಾಗೂ ತಮ್ಮ ಉಪನ್ಯಾಸಕ ವೃತ್ತಿಯ ಮುಂದಿನ 7 ವರ್ಷಗಳ ಕಾಲ ಪ್ರತಿ ವರ್ಷ 25,000 ರೂಪಾಯಿ ದೇಣಿಗೆ ನೀಡೋದಾಗಿ ಘೋಷಿಸಿ ಶಿಕ್ಷಣ ಸೇವೆಗೆ ಹೊಸ ಆಯಾಮ ನೀಡಿದ್ರು. उमेश कोळी, UK9 न्यूज कन्नडा, चिकोडी. आनंदात आहे. पण या आनंदाच्या भरात मी एक गोष्ट आपल्याला विचारू शकतो, सांगू शकतो. अरविंद यांनी जे कार्यक्रम केला त्यांच्यासाठी हा कार्यक्रम जो चाललेला आहे, तसं कार्य आपल्या हातून थोडंसं तरी होईल का? त्यांनी फूल दिलं, आपण फुलाची पाकळी देऊ शकतो का? त्याचा सुगंध आपण देऊ शकतो का? एवढा जर विचार आला मनात आणि त्यासाठी आपण कार्यरत झालो तर हा कार्यक्रम सार्थकी लागला असं मी म्हणेन. कारण आपण जन्माला येतो, जगतो आणि एक दिवस हे जग सोडून जातो. पाठीमागं आपली आठवण कशी असावी हे आपल्या हातात आहे. चांगला होता, वाईट झालं गेला, गावाची पिढा गेली, बरं झालं. ही 2 वाक्य असतात माणसांच्या बद्दल. आपली आठवण माणसांनी कशी ठेवावी हे आपल्या हातात आहे. आता सरांनी दादा सांगितलं की सरकारी शाळेमध्ये अशा व्यवस्था फार कमी असतात. सरकारच्या योजना भरपूर असतात, पण त्या इथपर्यंत येऊन पोहोचेपर्यंत बऱ्याच गाळण झालेले असते. पण एक लहान विद्यार्थी एवढा मोठा होतो आणि आपल्या शाळेसाठी, आपल्या गुरु बांधवांसाठी, गरिबांसाठी काहीतरी करावं अशी एक जी तळमळ त्याची होती ती त्याने करून दाखवली. आपण सुद्धा त्याच्या पावलावर पाऊल ठेवूया, पुन्हा फुलाची पाकळी आपण देऊया. इथं बसलेले सर्वजण आपापल्या परीने जर सरकारी शाळेला मदत केली तर ही सरकारी शाळा निश्चितपणे दीपावलीच्या लाईटिंग प्रमाणे झाली पाहिजे. निश्चितपणे हा कार्यक्रम करण्यासाठी बऱ्याच जणांनी आपली ताकद पणाला लावलेली आहे. बऱ्याच जणांनी याला दानाचा कार्यक्रम केलेला आहे. वेगवेगळ्या रूपानं दान इथं झालेलं आहे. त्या सगळ्यांना मी ಮಾನಸ ಮುದ್ರಾ ದೇತು. ಆ ನಂತರ ವಿಚಾರ ಮಾಡಿ ಏನ್ ಕೊಡ್ಬೋದು ಅಂತ ಹೇಳ್ತಾರೆ ಅಂತ ಹೇಳಿ ನಾನು ಅಬ್ದುಲ್, ಆ ನಂತರ ನಮ್ಮ ಸ್ನೇಹಿತರಾದಂತ ಸಿದ್ದು, ಲಕ್ಷ್ಮಣ್ ಕೋಳಿ ಹಾಗೂ ಉಮೇಶ್ ಕೋಳಿ ಅವರ ವಿಚಾರ ಮಾಡಿವ್ ನಾವು. ವಿಚಾರ ಮಾಡಿದ ಇವ್ರೇನಂದ್ರು, ಸರ್ ಈ ಬಾಕಿ ಎಲ್ಲ ವಾಲಿಬಾಲ್, ಫುಟ್ಬಾಲ್ ಇವೆಲ್ಲ ಗವರ್ಮೆಂಟ್ ಬರ್ತಾವು, ನಮ್ಮ ಸ್ಕೂಲಿಗೆ ಈಗ ಅವಶ್ಯಕತೆ ಏನೈತೆ ಅಂದ್ರೆ ಕಂಪ್ಯೂಟರ್ ಅವಶ್ಯಕತೆ ಐತಿ. ಅದಕ್ಕೆ ನಾವು ಶಿಕ್ಷಕರ ಜೋಡಿ ಚರ್ಚೆ ಮಾಡೋನು. ಚರ್ಚೆ ಮಾಡಿ ಅವ್ರು ಏನೋ ಒಂದು 5 ಕಂಪ್ಯೂಟರ್ ಕೊಟ್ರ ಅಡ್ಡಿ ಇಲ್ಲ, ಅದಕ್ಕೆ ಕೇಳೋಣ ಅಂದ್ರು. ಅದಕ್ಕೆ ಇವ್ರದೊಂದು ಕೊಟೇಶನ್ ಕೊಟ್ಟು ಉಮೇಶ್, 1 ಕಂಪ್ಯೂಟರ್ಗೆ 20,000 ಅಂತ ಕೊಟೇಶನ್ ಕೊಟ್ಟ. ಅದನ್ನ ಅವ್ರಿಗೆ ಹೇಳಿವ್ ನಾವು. ಹೇಳೋಣ, ಅವ್ರು ಏನಂದ್ರು, ಅನ್ನ ಸರ್ಕಾರಿಯಾಗ ಬಡ ಮಕ್ಕಳು ಕಲಿತಾವ, ಅದಕ್ಕೆ ನಾವು ಕೊಟ್ಟದ ಅವರಿಗೆ ಒಳ್ಳೇದಾಗಬೇಕು. ನಾವು ಇವತ್ತು ಕೊಟ್ಟಿವಿ ಅಂದ್ರೆ 2 ವರ್ಷಕ್ಕೆ ಅದ ವ್ಯರ್ಥ ಆಗಬಾರ್ದು. ಅದಕ್ಕೆ 20,000 ಬೇಡ, 35,000 ಒಂದು ಕಂಪ್ಯೂಟರ್ ಕೊಡ್ನು. ಅದೇ ರೀತಿಯಾಗಿ 5 ಕಂಪ್ಯೂಟರ್ ಬೇಡ, 10 ರಿಂದ 11 ಕಂಪ್ಯೂಟರ್ ಕೊಡ್ರಿ, ನನಗೆ ಅದ್ರ ಎಸ್ಟಿಮೇಷನ್ ಕಾಪಿ ಕಳಿಸ್ರಿ, ನಾನು ಅದ್ರ ಬಿಲ್ ಪೇ ಮಾಡ್ತೀನಿ ಅಂತೇಳಿ ನಾವು ಯಾವ್ದನ್ನ ಅದ್ರ ಮಿಡಿ ಒಳಗಿನ ಎಸ್ಟಿಮೇಟೆಡ್ ಕಾಪಿ ಕಳಿಸಿಲ್ಲ, ಅದೇ ದಿನ ಅವ್ರ ಆ ದುಡ್ಡೆಲ್ಲ ಕಳಿಸ್ಕೊಟ್ರು. ದುಡ್ಡು ಕಳಿಸ್ಕೊಟ್ರು. ಟೋಟಲ್ 11 ಕಂಪ್ಯೂಟರ್, 10-11 ಕಂಪ್ಯೂಟರ್, ಫರ್ನಿಚರ್, ಕುರ್ಚಿ ಪ್ಲಸ್ ಆ ಡಿಜಿಟಲ್ ರೂಮ್ ಏನ್ ಬೇಕಾಗುತ್ತೆ ಅದ್ರ ಲೈಟ್ ಫಿಟ್ಟಿಂಗ್ ಪ್ಲಸ್ ಪೇಂಟ್ ಎಲ್ಲನೂ ಕೊಟ್ಟು. ಆದ್ರೂ ಅವ್ರು ಏನ್ ಹೇಳಿದ್ರೆ, ಇನ್ನೂ ಏನ್ರೆ ಸಹಾಯ ಬೇಕಾದ್ರೆ ಕೇಳ್ರಿ ಅಂದ್ರೆ ಅವ್ರ. ಆದ್ರ ನನ್ನ ಹೆಸರು ಯಾರಿಗೂ ಹೇಳ್ಬೇಡ್ರಿ ಅಂದವ್ರು. ಯಾಕಂದ್ರ ಬಡ ಮಕ್ಕಳು ಕಲಿತಾರು, ಅಲ್ಲಿ ನಮ್ಮ ಹೆಸರು ಹೇಳಿದ್ರೆ ಅಂದ್ರ ನಾ ಸ್ವಲ್ಪ ಯಾಕೋ ನಾಚಿಕ್ ಬರ್ತದೆ ನನಗ. ಅದ್ರದ್ದು ಸಲುವಾಗಿ ಕುಡುದೇನೈತೆ ಎಡಗೈದಿಂದ ಕೊಟ್ಟದ್ದು ಬಲಗೈ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರು. ಈ ರೀತಿಯಾದ ದಾನಿಗಳನ್ನು ನಾವು ಎಲ್ಲಿ ನೋಡುದಿಲ್ಲ. ಯಾಕಂದ್ರೆ 100 ರೂಪಾಯಿ ಕೊಟ್ಟರೆ 1000 ರೂಪಾಯಿ ಹೇಳೋರು ದಾನಿಗಳದ. ಅಂತ ಕಾರಣದಿಂದ ನಾವು ಒಂದೇ ಹೇಳ್ತಲ್ಲ, ನಮ್ಮಲ್ಲಿ ಇದು ಮಾಜಿ ವಿದ್ಯಾರ್ಥಿಗಳು ಅನೇಕ ಮಂದಿ ಆಗ್ಯಾರ. ಇಲ್ಲಿ ಅದಾರ ವಕೀಲರಾಗ್ಯಾರು, ಜಡ್ಜ್ ಆಗ್ಯಾರು, IAS ಆಗ್ಯಾರು, KS ಆಗ್ಯಾರು,
ಆ ನಂತರ ನನ್ನ ಮಗನೂ ಸಹ ಇಲ್ಲಿ ಹಾಗೂ ನಗನೂರು ಪಿಕೆದಲ್ಲಿ 6ನೇ ತಾರೀಕು ಕಲಿತು ಅಲ್ಲಿಂದ ಒಂದು ನವೋದಯದಲ್ಲಿ ಕಲಿತು ಮುಂದೆ MBBS ಸರ್ಕಾರಿ ಕಾಲೇಜಿನಲ್ಲಿ ಮಾಡಿ ಡೆಲ್ಲಿಗೆ MD ಮಾಡಿದ್ದೀವಿ. ಅವರು ನಾಳೆ ಏನಾದ್ರು ಹೆಲ್ಪ್ ಮಾಡ್ತಾರೆ. ಒಬ್ಬರು ನೋಡಿ ಯಾವುದೋ ಒಂದು ಪದ್ಧತಿ ಯಾವುದೋ ಒಂದು ಸನ್ನಿವೇಶದಲ್ಲಿ ಸರ್ಕಾರಿ ಶಾಲೆಗೆ ಹೆಲ್ಪ್ ಆಗ್ಬೇಕು. ಪ್ರೈವೇಟ್ ಸ್ಕೂಲ್ಗಳಿಗೆ ಯಾರು ಬೇಕಾದ್ರು ಕೊಡ್ತಾರೆ, ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳು ಪರಿಸ್ಥಿತಿಯಿಂದ ಬಡವರು ಇರ್ತಾರೋ